ಗೋಬಿ ಟ್ರೈ ಮಾಡ್ತಿದ್ದೀನಿ ಇವಾಗ. ಇದು ಕೂಡ ಖಾರವಾಗಿ ಚೆನ್ನಾಗಿದೆ. ನಾವು ಆ ಮಸಾಲ ಬೈ ಮಾಡಿದ್ದು ತುಂಬ ಬರ್ತು. ಕಾರ್ನ್ ಮೇಳಲ್ಲಿ ತೊಗೊಂಡಿದ್ದು ಮಸಾಲ ತುಂಬ ಚೆನ್ನಾಗಿದೆ. ನಿನ್ನೆ ವಿಡಿಯೋ ನೋಡಿದ್ರೆ ಅವ್ರಿಗೆ ಗೊತ್ತಾಗುತ್ತೆ ಎಲ್ಲಿ ತೊಗೊಂಡಿದ್ದು. ಹಲೋ, ನಮಸ್ಕಾರ ಎಲ್ಲರಿಗೂ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮ ಪೂರ್ಣಿಮಾ ನವನೀತ್. ಇವತ್ತು ಇನ್ನೊಂದು ಸ್ಪೆಷಲ್ ಆಗಿರೋವಂಥ ಒಂದು ಐಟಮ್ ತಂದಿದ್ದೀವಿ. ಅದು ಬಂದ್ಬಿಟ್ಟು ಬನಾನಾ ಕಬಾಬ್. ಬನಾನಾ ಕಬಾಬ್ಗೆ ವೆರಿ ಸಿಂಪಲ್ ಆಗಿರೋವಂಥ 2 ಇಂಗ್ರೀಡಿಯೆಂಟ್ಸಿಂದ ಎರಡು ವಸ್ತುಗಳಿಂದ ನಾವು ಮಾಡ್ತಾಯಿದ್ದೀವಿ. ಸೊ ಈ ಬನಾನಾ ಕಬಾಬ್ಗೆ ಬೇಕಾಗಿರೋವಂಥದ್ದು ಒಂದು ಸ್ಪೆಷಲ್ ಪೌಡರ್ ಬಂದು ನಾವು ನೀವು ನಿನ್ನೆ ನಮ್ಮ ಕಾರ್ನ್ ಮೇಳ ವಿಡಿಯೋ ನೋಡಿದರೆ ಅದರಲ್ಲಿ ನಾನೊಂದು ಟೇಸ್ಟ್ ಮಾಡಿದ್ದೀನಿ, ಗೋಬಿ ಮಂಚೂರಿ ಅಂತ. ಆ ಪೌಡರು ಈ ಕಂಪನಿದಿದು JPR ಕಂಪನಿ ಅಂತ ಅಂದ್ಬಿಟ್ಟು ವೆಜಿಟೇರಿಯನ್ ಪೌಡರು. ಎಲ್ಲ ಇಂಗ್ರೀಡಿಯೆಂಟ್ಸ್ ಹಾಕಿರ್ತಾರೆ, ಜಸ್ಟ್ ನಾವು ಒಂದು ವೆಜಿಟೇಬಲ್ ತೊಗೊಂಡು ಮಿಕ್ಸ್ ಮಾಡ್ಕೊಳ್ಳೋದು ಅಂತ ಅವ್ರು ಹೇಳಿದ್ರು. ಸೊ ಅದನ್ನು ನಾವಿವತ್ತು ಟ್ರೈ ಮಾಡೋಣ ಅಂತ ನಾವಿವತ್ತು ಬನಾನಾ ಕಬಾಬ್ ಮಾಡ್ತಾಯಿದ್ದೀವಿ. ಅಥವಾ ಬನಾನಾ ಡ್ರೈ ಐಟಮ್ ಅಂತ ಹೇಳ್ಬೋದು. ಸೊ ತುಂಬ ಚೆನ್ನಾಗಿ ಬರುತ್ತೆ. ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಮಾಡಿರೋರು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನಿಮ್ಮ ಕಮೆಂಟ್ಸ್ಗೋಸ್ಕರ ನಾನು ಕಾಯ್ತಾ ಇರ್ತೀನಿ. ಇವಾಗ ಬನ್ನಿ ಬನಾನಾ ಕಬಾಬ್ ಹೇಗೆ ಮಾಡೋದು ಅಂತ ನೋಡೋಣ. ಬಾಳೆಕಾಯಿ 2 ತೊಗೊಂಡಿದ್ದೀವಿ. ಚೆನ್ನಾಗಿ ಬಂದಿದೆ, ಆ್ಯಕ್ಚುಲಿ ಟೇಸ್ಟ್ ಮಾತ್ರ ಸೂಪರಾಗಿತ್ತು. ಮತ್ತು ಆ್ಯಸ್ ಯೂಶ್ವಲ್ ಇದು ಪೌಡರ್ ನಾನು ಹೇಳಿದ್ನಲ್ಲ ಲಾಸ್ಟ್ ವಿಡಿಯೋದಲ್ಲಿ ನೋಡಿದರೆ ಕಾರ್ನ್ ಮೇಳದಲ್ಲಿ ಸಿಕ್ಕಿತ್ತು. ಅದರ ಡೀಟೇಲ್ಸ್ನ ನಾನಿಲ್ಲಿ ಈ ವಿಡಿಯೋದಲ್ಲಿ ತೋರಿಸಿದ್ದೀನಿ. ನಮಗೂ ಆ್ಯಕ್ಚುಲಿ ಅಷ್ಟು ರಿಸರ್ಚ್ ಮಾಡೋಕ್ಕಾಗಲಿಲ್ಲ. ಸೊ 2 ಇಂಗ್ರೀಡಿಯೆಂಟ್, ಒಂದು ಬಾಳೆಕಾಯಿ, ಇನ್ನೊಂದು ಇದು ಪೌಡರು. ಬಾಳೆಕಾಯಿ ತೊಗೊಂಡಿದ್ದೀವಿ ನೋಡಿ, ಈ ಥರ ಸಿಪ್ಪೆ ತೆಗೆದಿಟ್ಕೊಂಡಿದ್ದೀವಿ. ಕಟ್ ಮಾಡ್ಕೊಳ್ಳೋ ರೀತಿಯೂ ನಾನು ತೋರಿಸ್ಕೊಡ್ತಾ ಇದ್ದೀನಿ. ಈ ಥರ 4 ಭಾಗ ಮಾಡಿಕೊಂಡು ಇಟ್ಕೊಳ್ತಾ ಇದ್ದೀವಿ. ಮಕ್ಕಳು ತುಂಬ ಇಷ್ಟಪಟ್ಟು ತಿಂತಾರೆ. ಮತ್ತು ಇದಕ್ಕೆ ಜಸ್ಟ್ ಇದು ಕಟ್ ಮಾಡೋದು, ಪೌಡರ್ ಇದೆಯಲ್ಲ ಆ ಪೌಡರ್ ಮಿಕ್ಸ್ ಮಾಡೋದು, ಎಣ್ಣೆಲಿ ಕರಿಯೋದು. ಇವಾಗ ಈ ಸ್ಪೆಷಲ್ ಇಂಗ್ರೀಡಿಯೆಂಟ್ಸು ಮೇನ್ ಇದೆ, ಇಂಪಾರ್ಟೆಂಟ್ ಇವಾಗ. ಆ್ಯಂಡ್ ಇದು ಈ ಪೌಡರ್ ಎಲ್ಲ ವೆಜಿಟೇಬಲ್ಸ್ಗೂ ನಾವು ಟ್ರೈ ಮಾಡ್ತಾಯಿದ್ದೀವಿ. ನಿನ್ನೆ ಹಾಗಲಕಾಯಲ್ಲಿ ಮಾಡಿದರು, ತುಂಬ ಚೆನ್ನಾಗಿ ಬಂದಿತ್ತು. ಹಾಗಲಕಾಯಿ ನಾವು ಯಾವತ್ತೂ ಟ್ರೈ ಮಾಡಿಲ್ಲ, ಬೇರೆ ವೆಜಿಟೇಬಲ್ಸ್ ಟ್ರೈ ಮಾಡಿದ್ದೀವಿ. ಸೊ ಶುಗರ್ ಇರೋರು ಆರಾಮಾಗಿ ಹಾಗಲಕಾಯಿ ಮಾಡ್ಕೊಂಡು ತಿನ್ಬೋದು. ಮಳೆಗಾಲಕ್ಕೆ ಸಕ್ಕತ್ತಾಗಿರುತ್ತೆ ಟೇಸ್ಟು. ಈ ಥರ ಪೌಡರು ನಿಮ್ಗೆ ಗೊತ್ತಾಗುತ್ತೆ ಅದು ಎಷ್ಟು ಕ್ವಾಂಟಿಟಿ ಅಂತ ಅಂದ್ಬಿಟ್ಟು. ಒಂದು 4 ಸ್ಪೂನ್ ಹಾಕಬೇಕಾ? ನೆಕ್ಸ್ಟು ಜಸ್ಟ್ ನೀರು, ಅದು ಪೌಡರ್ ಜಸ್ಟ್ ಲೈಟಾಗಿ ಸ್ವಲ್ಪ ಒದ್ದೆ ಆಗಿದೆ. ಅದಕ್ಕೆ ಕೋಟಿಂಗ್ಗೆ ಅಷ್ಟೇ, ಜಾಸ್ತಿ ಹಾಕೊಳ್ಳೋದು. ಇಷ್ಟು ರೆಡಿ ಆಗಿರಬೇಕು, ಹಿಂಗೆ ರೆಡಿ ಆಗಬೇಕು. ಖಾರ ಬೇಕು ಅನ್ನೋದು ಈ ಥರ ಮೆಣಸಿನ್ಕಾಯಿ ಕಟ್ ಮಾಡ್ಕೊಂಡು ಅದನ್ನು ಜೊತೆಲಿ ಹಾಕ್ಕೋಬೋದು. ಕರ್ಬೇವಿನ ಸೊಪ್ಪು ಕಟ್ ಮಾಡ್ಕೊಂಡ್ಬಿಟ್ಟು ಅದನ್ನು ಜೊತೆಲಿ ಹಾಕ್ಕೋಬೋದು. ಎಣ್ಣೆ ನೋಡಿ ಕಾಯಕ್ಕೆ ಇಟ್ಕೊಂಡಿದ್ದೀವಿ. ಎಣ್ಣೆ ಕಾದ ನಂತರ ನಾವು ಕರಿಯೋದಕ್ಕೆ ಶುರು ಮಾಡ್ತೀವಿ.
ಬಿಡಿಯಾಗಿ ಹಾಕ್ಕೋಬೇಕು ಈ ಥರ. ಸೊ ಅಂದರೆ ಸೌಂಡ್ ಬರಬೇಕು. ಬಜ್ಜಿ ಬೋಂಡ ಬೋರ್ ಆಗಿರೋರು ಟ್ರೈ ಮಾಡ್ಬೋದು. ಪ್ಯೂರ್ ವೆಜಿಟೇರಿಯನ್ ಅಂತ ಹಾಕಿದ್ರು, ಪ್ಲಸ್ ವೆಜಿಟೇರಿಯನ್ಸ್ಗೆ ಅಂತಲೇ ಸ್ಪೆಷಲ್ಲಾಗಿ ಮಾಡಿರೋವಂಥದ್ದು. ಬಾಳೆಕಾಯಿ ಕಬಾಬ್ ರೆಡಿ. ಇನ್ನೊಂದು ಯಾರೂ ಕಂಡಿಡ್ದಿಲ್ಲ ಈ ಥರ ಮೆಣಸಿನ್ಕಾಯಿ ಕಬಾಬ್. ನೋಡಿ, ಇದು ಬಜ್ಜಿ ಮೆಣಸಿನ್ಕಾಯಿ, ಅದನ್ನು ಇವರು ಕಟ್ ಮಾಡಿ ಪೌಡರ್ ಹಾಕಿ ಇವಾಗ ಫ್ರೈ ಮಾಡ್ತಾರೆ. ಯಾರಾದರೂ ಟ್ರೈ ಮಾಡಿದ್ದೀರಾ ಮೆಣಸಿನ್ಕಾಯಿ ಕಬಾಬ್? ಈ ಥರ ಎಕ್ಸ್ಪರಿಮೆಂಟ್ಸು ನಮ್ಮ ಮನೇಲಿ ನಡೀತಾ ಇರುತ್ತೆ, ಮತ್ತು ಅದು ಸಕ್ಸಸ್ಸು ಆಗುತ್ತೆ. ಈ ಎಕ್ಸ್ಪರಿಮೆಂಟು ನಾವು ಆ್ಯಕ್ಚುಲಿ ಎಂಜಾಯ್ ಮಾಡಿದ್ವಿ. ಮೆಣಸಿನ್ಕಾಯಿ ಕಬಾಬ್ ಖಾರ ಇರಲಿಲ್ಲ, ಮೆಣಸಿನ್ಕಾಯಿ ಒಂಥರ ಡಿಫ್ರೆಂಟ್ ಟೇಸ್ಟು. ನಿಮಗೆ ಮೊಸರು ಅನ್ನೋದ ಜೊತೆ ಸಕ್ಕತ್ತಾಗಿರುತ್ತೆ. ಬಾಳೆಕಾಯಿನ ಕಬಾಬ್ ಅಥವಾ ಡ್ರೈ ಮಂಚೂರಿ ರೆಡಿಯಾಗಿದೆ. ಇದ್ರ ಜೊತೆಗೆ ನಾವು ಗೋಬಿನೂ ಟ್ರೈ ಮಾಡಿದ್ವಿ, ತುಂಬ ಚೆನ್ನಾಗಿ ಬಂತು. ಟೇಸ್ಟ್ ಹೆಂಗಿದೆ ಅಂತ ನಾನು ಟೇಸ್ಟ್ ಮಾಡಿ ಹೇಳ್ತೀನಿ ಇವಾಗ. ಸಖತ್ತಾಗಿ ಸ್ಪೈಸಿಯಾಗಿದೆ. ಮಳೆಗಾಲಕ್ಕೆ ಒಳ್ಳೆ ಐಟಮ್ ಇದು ತಿನ್ನೋಕ್ಕೆ, ವೆಜಿಟೇರಿಯನ್ಸ್. ಇವಾಗ ಗೋಬಿ ಟ್ರೈ ಮಾಡ್ತೀನಿ ನೋಡಿ. ಆ ಫ್ಲೇವರು ಸಕ್ಕತ್ತಾಗಿದೆ. ಆ ಪೌಡರ್ಗೆ ಜಸ್ಟ್ ನಾವು ವೆಜಿಟೇಬಲ್ಸ್ ಮಾತ್ರ ಆ್ಯಡ್ ಮಾಡಬೇಕು, ಇನ್ಕ್ಲೂಡಿಂಗ್ ಸಾಲ್ಟು ಎಲ್ಲ ಅವರೇ ಕೊಟ್ಟಿರ್ತಾರೆ ಅದರಲ್ಲಿ. ಸೊ ಬೇರೆ ಏನೂ ಹಾಕಬೇಡಿ. ನೀವು ಒಂದು ಸತಿ ಟ್ರೈ ಮಾಡಿ ಮನೆಯಲ್ಲಿ, ಹೆಂಗೆ ಬಂತು ಅಂತ ಕಮೆಂಟ್ ಮಾಡಿ. ನಮ್ಮನೇಲಂತೂ ನಾವು ಎಂಜಾಯ್ ಮಾಡ್ತಾಯಿದ್ದೀವಿ.